ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಕೊಬ್ಬರಿ ಲಡ್ಡು ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಈಸಿಯಾಗಿ, ತುಂಬ ಸಾಫ್ಟಿಯಾಗಿ, ಬಾಯಲ್ಲಿಟ್ಟರೆ ಕರಗುವ ಹಾಗೆ ಮಾಡುವುದು ಹೇಗೆ. ಮೊದಲದಾಗಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನಾವು ತುಪ್ಪ ಹಾಕೋಣ. ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋದು ಒಂದು ತೆಂಗಿನಕಾಯಿಯಷ್ಟು ಕೊಬ್ಬರಿನ. ಹೀಗಾಗಿ ತುಪ್ಪ ಕಾಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಯಾವುದೂ ಆಪ್ರೇಟ್ ಮಾಡಬೇಡಿ. ಇವಾಗ ಹಾಕಿದ ತಕ್ಷಣ ನಾವು ತುಪ್ಪ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಡ್ರೈ ಫ್ರೂಟ್ಸ್ ನಾನು ಇಲ್ಲಿ ಬಂದುಬಿಟ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ನಿಮ್ಗೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ಖಂಡಿತ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇನ್ನೂ ಸೂಪರಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ತುಪ್ಪ ನಾವು ಲೋ ಫ್ಲೇಮ್ ಇಟ್ಟೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಸೀದೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ನೀಟಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ದ್ರಾಕ್ಷಿ ಹಣ್ಣೆಲ್ಲ ಈ ಥರ ಉಬ್ಬಿ ಬಂದಾಗ ಅವು ಫ್ರೈ ಆಗಿದೆ ಅಂತ. ಇವಾಗ ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನೆಲ್ಲನೂ. ಇವಾಗ ನಾವು ತುಪ್ಪನ ಏನು ಬಾಣಲೆಯಲ್ಲಿ ತುಪ್ಪ ಇದೆ ನೋಡಿ, ಅದೇ ತುಪ್ಪಕ್ಕೆ ನಾವು ಕೊಬ್ಬರಿನ ತೊಗೋಬೇಕು. ಇಲ್ಲಿ ಹಸಿ ಕೊಬ್ಬರಿ ಆದರೂ ತೊಗೋಬೋದು, ಒಣ ಕೊಬ್ಬರಿ ಆದರೂ ತೊಗೋಬೋದು, ಆಪ್ಷನಲ್ ನಿಮಗೆ. ನಾನಿಲ್ಲಿ ತೊಗೊಂಡಿರೋದು ಒಂದು ತೆಂಗಿನಕಾಯಿಯಷ್ಟು ಹಸಿ ಕೊಬ್ಬರಿ ಇರೋದು ಕ್ಲೀನಾಗಿ ಇರೋ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾ ತುಪ್ಪ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ಕೊಬ್ಬರಿನೇ ಆಲ್ರೆಡಿ ನಮಗೆ ಅದು ಎಣ್ಣೆ ಅಂಶ ಇರೋದ್ರಿಂದ ಅದೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಜಾಸ್ತಿ ತಿನ್ನೋಕ್ಕಾಗಲ್ಲ, ಮಕ್ಕಳಿಗೆ ಗಂಟಲು ಹಿಡಿಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಒಂದು ಹೆಲ್ದಿ ಲಡ್ಡು ಆಗಬೇಕು ಅಂದರೆ ಸ್ವಲ್ಪ ತುಪ್ಪ ಕಡಿಮೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿನ ಕ್ಲೀನಾಗಿ ಲೋ ಫ್ಲೇಮಲ್ಲೇ, ನಾನು ಇವಾಗ ಹೇಳ್ತಿರೋದು ಎಲ್ಲ ಪ್ರೊಸೀಜರ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಯಾವುದೂ ಇಟ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಏನು ಕೊಬ್ಬರಿದು ಹಸಿ ಅಂಶ ಇದೆ ನೋಡಿ, ಅಷ್ಟು ಹೋಗೋಷ್ಟು ಕ್ಲೀನಾಗಿ ಫ್ರೈ ಮಾಡ್ಕೋತಾ ಬನ್ನಿ. ಫ್ರೈ ಮಾಡಿದಾದಮೇಲೆ ನಾವು ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಬೆಲ್ಲ ಎಲ್ಲ ಕಡ್ಡಿ ಕಸರುಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ನಾನು ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಶೋಧಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕೊಬ್ಬರಿ ಬಟ್ಲಿಗೆ ಒಂದು ಅಳತೆ ಲೆಕ್ಕ ತೊಗೋದ್ರೆ 1 ಕಪ್ಪು ಕೊಬ್ಬರಿಗೆ 1/4 ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ. ಏನಕ್ಕಂದರೆ ಈಕ್ವಲ್ ತೊಗೊಂಡ್ರೆ ಬೆಲ್ಲ ಸ್ವೀಟ್ ಜಾಸ್ತಿ ಆಗುತ್ತೆ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಖಂಡಿತ ನೀವು ಈಕ್ವಲಾಗಿ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಬೆಲ್ಲ ಶೋಧಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಲೋ ಫ್ಲೇಮಲ್ಲೇ, ಗ್ಯಾಸ್ ಆಫ್ ಇಲ್ಲ, ಲೋ ಫ್ಲೇಮಲ್ಲೇ ನಾನಿಲ್ಲಿ ಫ್ರೈ ಮಾಡ್ತಿರೋದು. ಹೀಗಾಗಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ನಮಗೆ ನೀಟಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಫ್ರೈ ಆಗಿ ಅದೆಲ್ಲ ಬೆಲ್ಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ, ಬೆಲ್ಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ಈ ರೀತಿಯಾಗಿರುತ್ತೆ. ಇವಾಗ ನಾವೇನು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ, ಅದನ್ನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಏಲಕ್ಕಿ ಪುಡಿನ ನಾನು ಕೊಬ್ಬರಿ ರುಬ್ಬೋವಾಗನೇ ಅದ್ರ ಜೊತೆನೇ ಹಾಕ್ಕೊಂಡು ರುಬ್ಬಿದೆ. ಹೀಗಾಗಿ ನೀವು ಮೇಲೆ ಏಲಕ್ಕಿ ಪುಡಿನ ನೀವು ಪೌಡ್ರ್ ಮಾಡಿಬಿಟ್ಟು ಹಾಕೋಬೋದು. ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಕೊಬ್ಬರಿ ಜೊತೆ ನೀವು ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಲಡ್ಡುವಲ್ಲಿ ಫ್ಲೇವರ್ ಸಿಗಬೇಕು ಅಂತಂದರೆ ನೀವೇನು ಕೊಬ್ಬರಿ ರುಬ್ಕೋತಾ ಇರ್ತೀರ ನೋಡಿ, ಅದರಲ್ಲೇ ನೀವು ಮಿಕ್ಸರಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ಡಾಗಿ ಚೆನ್ನಾಗಿ ಬರುತ್ತೆ ಲಡ್ಡು. ಹೀಗಾಗಿ ಇವಾಗ ನೋಡಿ, ಎಲ್ಲನೂ ನಾನು ಮಿಕ್ಸ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಎಲ್ಲ ಫ್ಲೇಮ್ ಎಲ್ಲ ಆಫ್ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಬಿಟ್ಟು ಆದಮೇಲೆ ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ನೀವು ಲಡ್ಡು ಮಾಡ್ಬೋದು. ತುಂಬ ಬಿಸಿ ಇದ್ದರೆ ನಮ್ಗೆ ಲಡ್ಡು ಮಾಡೋಕ್ಕಾಗಲ್ಲ. ಕೈ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಕ್ಲೀನಾಗಿ ಲಡ್ಡು ಪ್ರಿಪೇರ್ ಮಾಡಿರಿ. ಹಾಗಿದ್ದರೆ ನಿಮಗೆ ಅದು ಅಂಟಂಟು ನಿಮಗೆ ಕೈಗೆ ಹತ್ತೋದಿಲ್ಲ, ಕ್ಲೀನಾಗಿ ಬರುತ್ತೆ ಲಡ್ಡು. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬರ್ತದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ತುಂಬ ಟೈಮ್ ಕೂಡ ತುಂಬ ಜಾಸ್ತಿ ತೊಗೊಳ್ಳಲ್ಲ. ಇಲ್ಲಿ ಬೇಕಾಗಿರೋದು ನಮಗೆ ಡ್ರೈ ಫ್ರೂಟ್ಸು, ಕೊಬ್ಬರಿ ಮತ್ತು ಬೆಲ್ಲ ಅಷ್ಟೇ. ಬೇಗ ಬೇಗ ಆಗಿಬಿಡುತ್ತೆ ನಮಗೆ. ಇವಾಗ ನೋಡಿ, ಕಾಯಿ ದೇವಸ್ಥಾನಕ್ಕೆಲ್ಲ ಹೋದಾಗ ನಮಗೆ ಕಾಯಿ ಎಷ್ಟೊಂದು ಮಿಕ್ಕಿರುತ್ತೆ. ಆ ರೀತಿ ಇರುವಾಗ ಈ ರೀತಿ ಲಡ್ಡುಗಳನ್ನ ನಾವು ಪ್ರಿಪೇರ್ ಮಾಡಿಬಿಟ್ಟು ಇಟ್ಟು ತಿನ್ಬೋದು. ಖಂಡಿತ ಏನಿಲ್ಲ ಅಂದರೂ ಒಂದು ವಾರವರೆಗೂ ಆರಾಮ್ಸೆ ನೀವು ಇಟ್ಕೊಂಡು ತಿನ್ಬೋದು. ಇದಾಗಿತ್ತು ನನ್ನ ಒಂದು ಲಡ್ಡು ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು.